ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿಂದ 3 ದಿವಸದ ತನಕ ಹಬ್ಬದ ವಾತಾವರಣ, ಹಬ್ಬದ ಆಚರಣೆ, ಹಬ್ಬದ ಊಟ, ಹಬ್ಬ ಕಣ್ಣಿಗೆ ಹಬ್ಬ ಅಲ್ವಾ. ನಮ್ಮ ರಾಯರ ಆರಾಧನೆ ಇವತ್ತು ನಾಳೆ ನಾಡದ್ದು. ಬಹುಶಃ ಎಲ್ಲರೂ ನಾಳೆಯ ದಿನ ಮಧ್ಯ ಆರಾಧನೆ ದಿನ ದಯವಿಟ್ಟು ರಾಯರನ್ನು ದರ್ಶನ ಮಾಡಿ. ಯಾಕಂದರೆ ರಾಯರು ಕಣ್ಣು ಬಿಟ್ಟು ನೋಡ್ತಾರೆ. ಇದು ಮಂತ್ರಾಲಯದಲ್ಲಷ್ಟೇ ಸೀಮಿತ ಅಲ್ಲ, ಪ್ರತಿಯೊಂದು ಮಠದಲ್ಲೂ ರಾಯರು ಕಣ್ಣು ಬಿಟ್ಟು ಭಕ್ತರನ್ನು ನೋಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಆ ಒಂದು ಕ್ಷಣವನ್ನು ಬಿಟ್ಕೊಡ್ಬೇಡಿ. ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ. ಇನ್ನು ಕೆಲವರು ಹೇಳ್ತಾರೆ ಬೆಳಿಗ್ಗೆನೇ ರಾಯರ ದರ್ಶನವನ್ನು ಪಡೆಯೋದ್ರಿಂದ ರಾಯರು ಕಣ್ಣು ಬಿಟ್ಟು ನೋಡ್ತಾರೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಮಧ್ಯ ಆರಾಧನೆ ದಿನ ಎಷ್ಟೊತ್ತಿಗೂ ಸಹಿತ ರಾಯರು ನೋಡ್ತಾರೆ ಅಂತಾರೆ. ಹಾಗಾಗಿ ರಾಯರ ಭಕ್ತರೆಲ್ಲರೂ ಆ ದರ್ಶನ ಭಾಗ್ಯವನ್ನು, ಆ ರಾಯರು ನೋಡುವಂಥ ಆ ಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ. ಜೊತೆಗೆ ಸೇವೆಯನ್ನು ಎಷ್ಟು ಮಾಡೋಕ್ಕಾಗುತ್ತೆ, ಯಾವ ಸೇವೆ ಮಾಡೋಕ್ಕಾಗುತ್ತೆ ಆ ಸೇವೆಯನ್ನು 3 ದಿನ ಮಾಡಿ, ಅದೇ ಮಾಡಿ ಇದೇ ಮಾಡಿ ಅಂತಿಲ್ಲ. ನಿಮ್ಗೆ ಯಾವ ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿ ಅನಿಸುತ್ತೆ ಆ ಸೇವೆಗಳನ್ನು ರಾಯರಿಗೆ ಅರ್ಪಣೆ ಮಾಡಿ. ಇದೊಂದು ಯೋಗ, ಶುಭ ಯೋಗ. ಬಹುಶಃ ಈ ಯೋಗಗಳು ಇನ್ನು ಕಾಯಬೇಕು ಅಂದರೆ ಬರೋ ವರ್ಷ ಶ್ರಾವಣ ಮಾಸನೇ ಬರಬೇಕು. ಹಾಗಾಗಿ ಆದಷ್ಟು ತಾವುಗಳು ರಾಯರ ಒಂದು ಮಂತ್ರಾಲಯಕ್ಕೆ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ರಾಯರ ದರ್ಶನವನ್ನು ಪಡ್ಕೊಂಡು ಬನ್ನಿ. ಸದಾ ನಮ್ಮ ರಾಯರು ಕಾಪಾಡ್ತಾ ಇರಲಿ. ಯಾರಿಗೆಲ್ಲ ಆಗಿಲ್ಲ ಆರಾಧನೆ ದಿನ, ಆರಾಧನೆ 3 ದಿನ ಆರಾಧನೆಯಲ್ಲಿ ಯಾರಿಗೆ ಆಗ್ತಾ ಇಲ್ಲ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಕೆಲವೊಂದು ಅಡೆತಡೆಗಳು ತೊಂದರೆಗಳು ಬಂದಿದ್ದರೆ ರಾಯರಲ್ವಾ, ಖಂಡಿತವಾಗಿಯೂ ರಾಯರು ನಮ್ಮನ್ನು ದೂರದಿಂದಲೇ ದೃಷ್ಟಿ ಬಿಟ್ಟು ನೋಡ್ತಾರೆ. ಯಾಕಂದರೆ ರಾಯರಿಗೆ ಗೊತ್ತು ತನ್ನ ಭಕ್ತಾದಿಗಳು ಯಾಕೆ ಬರ್ತಾ ಇಲ್ಲ, ಬರದೇ ಇರೋ ಕಾರಣಗಳು ಏನು ಅಂತ. ಹಾಗಾಗಿ ಆ ರೀತಿಯಲ್ಲಿದ್ದವರು ಸಹಿತ ಚಿಂತೆ ಮಾಡುವಂಥದ್ದು ಏನೂ ಇಲ್ಲ. ನನಗೆ ಹೋಗೋಕ್ಕಾಗ್ತಾ ಇಲ್ಲ, ರಾಯರು ನನ್ನ ನೋಡಲ್ವೇನೋ ಅಂತ ಬೇಜಾರು ಮಾಡ್ಕೋಬೇಡಿ. ಸರ್ವಂತರ್ಯಾಮಿ ಕರುಣಾಮಯಿ ಎಲ್ಲರನ್ನೂ ನೋಡ್ತಾರೆ. ನೋಡದೇ ಇರೋಕ್ಕಂತೂ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ತಳಮಳ ಅಷ್ಟು ಇರುತ್ತೆ. ನನಗೆ ಹೋಗೋಕ್ಕಾಗಿಲ್ಲ, ಅಯ್ಯೋ ನನಗೆ ಹೋಗೋಕ್ಕಾಗಿಲ್ಲ, 3 ದಿನ ಆರಾಧನೆ ಇತ್ತಲ್ವ ಅನ್ನುವ ನಮ್ಮ ತಳಮಳ, ಆ ನೋವು, ಆ ಸಂಕಟ ರಾಯರಿಗೆ ಖಂಡಿತ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ರಾಯರು ಸದಾ ನಿಮ್ಮೆಲ್ಲರನ್ನು ಕಾಪಾಡ್ತಾರೆ. ನಿಮ್ಮೆಲ್ಲರನ್ನು ಕಾಪಾಡಲಿ. ಅವರ ಆ ಹಬ್ಬವನ್ನು ಸಂಭ್ರಮದಿಂದ ನಾವೆಲ್ಲರೂ ಆಚರಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.